ಮಾಧವನ್ ಮದುವೆ ಆಯಿತು, ಮಾಧವನ್ಗೆ ಹೆಂಡತಿ ಬಂದು ಇನ್ನು ಮಾಧವನ್ ಬದುಕು ಚೆನ್ನಾಗಿರುತ್ತೆ, ನಮ್ಮದು ನಂದ ಗೋಕುಲ ಆಯಿತು ಅಂತ ಹೇಳಿ ಗಿರಿಜ್ ಅವರು ಖುಷಿ ಪಡೋಣ ಅಂತ ಅಂದ್ಕೊಂಡ್ರೆ ಪ್ರಿಯಾ ನಡವಳಿಕೆಯನ್ನು ನೋಡಿದ್ದೆ ಇಲ್ಲಿ ಗಿರಿಜ್ ಅವ್ರಿಗೆ ರೋಸ್ ಹೋಗ್ತದೆ. ದಿನ ಒಂದೊಂದಲ್ಲ ಒಂದೊಂದು ವಿಷಯದಲ್ಲಿ ಮೂಗು ತೋರಿಸ್ತಾ ಮನೆ ನೆಮ್ಮದಿಯನ್ನೇ ಹಾಳು ಮಾಡ್ತಿದ್ದಾಳೆ. ನಂದವ್ರ ಕಣ್ಣಿಗೆ ಮಾತ್ರ ಪ್ರಿಯಾ ಒಳ್ಳೆ ಸುಸಿಯಾಗಿ ಕಾಣಿಸ್ತಿದ್ದಾಳೆ, ಆದರೆ ಮನೇಲಿರ್ತಕ್ಕಂಥ ಯಾರಿಗೂ ಕೂಡ ಪ್ರಿಯಾ ಬಗ್ಗೆ ಒಳ್ಳೆ ಒಪಿನಿಯನ್ ಇಲ್ಲ. ಇಲ್ಲಿ ಮಾಧವಂಗೆ ಪ್ರಿಯಾ ಬಗ್ಗೆ ಒಂದು ರೀತಿ ಬೇಸತ್ತು ಹೋಗ್ಬಿಟ್ಟದ. ಇಲ್ಲಿ ಮನೆಯನ್ನ ಒಂದ್ ಮಾಡಬೇಕಾಗಿರೋ ಪ್ರಿಯಾ ಹೋಗ್ಬಿಟ್ಟು ನಿಮ್ಮ ತಮ್ಮನ ಬೈರಿ, ಅತ್ತೆನ ಪ್ರಶ್ನೆ ಮಾಡಿ ಅಂತೆಲ್ಲ ಮಾತಾಡ್ತಿರೋ ರೀತಿ ಮಾಧವಂಗೆ ಇಷ್ಟ ಆಗ್ತಿಲ್ಲ. ಇದರ ನಡುವೆ ಮೀನಾ ಮತ್ತೆ ಕೇಶವ ಇಬ್ರು ಕೂಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರು ಅನ್ನೋ ವಿಷಯವನ್ನ ಬೇಕು ಅಂತಾನೆ ನಂದವ್ರ ಕಿವಿಗೆ ಹಾಕ್ತಾಳೆ. ಅವರ ಕೋಪ ಮಗದಷ್ಟು ಜಾಸ್ತಿ ಆಗತ್ತೆ. ಅಷ್ಟು ಅರ್ಥ ಆಗದಿರುವಂತ ಮುಗ್ಧೆ ಏನಲ್ಲ ಪ್ರಿಯಾ, ಗೊತ್ತಿತ್ತು ಮಾವಲ್ ಮೊದಲೇ ಕೋಪ ಮಾಡ್ಕೊಂಡಿದ್ದಾರೆ, ಈಗ ಈ ವಿಷಯ ಹೇಳಿದ್ರೆ ಮತ್ತಷ್ಟು ಕೋಪ ಮಾಡ್ಕೋತಾರೆ ಅಂತ ಬೇಕು ಅಂತಾನೆ ಪ್ರಿಯಾ ಹೇಳಿದ್ದು ಅನ್ನೋದು ಇಲ್ಲಿ ಅಮ್ಮಗ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಜೊತೆಗೆ ಪ್ರಿಯಾ ನಡವಳಿಕೆ ಗಿರಿಜ್ ಅವ್ರಿಗೂ ಕೂಡ ತುಂಬಾನೇ ಹಿಂಸೆ ತರಿಸ್ತದ. ಮೀನಾ ಮತ್ತೆ ಕೇಶವ ಬರ್ತದ್ದಾಗೆ ನಂದವ್ರು ಕೋಪ ಮಾಡ್ಕೋತಾರೆ. ಇಲ್ಲಿ ಮೀನಾ ಮತ್ತೆ ಕೇಶವನ ತರಾಟೆಗೆ ತಗೋತಾರೆ. ಕೇಶವನ್ ಬಗ್ಗೆ ಬೈತಿದ್ದಾಗನೇ ಇಲ್ಲಿ ಪ್ರಿಯಾ ನಕ್ಕು ಬಿಡ್ತಾರೆ. ಆ ಒಂದು ನಗು ನಿಜವಾಗೂ ಮೀನಾನ ಕೆಣಕತ್ತೆ, ಆದರೆ ಆಕೆ ಮಾತನಾಡುವುದೆಲ್ಲ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಗಿರಿಜಾ ಮತ್ತೆ ಅಮ್ಮು ಸಮಾಧಾನ ಮಾಡಿದಾಗ ಇಲ್ಲಿ ಕೋಪ ಮಾಡ್ಕೊಂಡಂತ ಮೀನಾ ಪ್ರಿಯಾ ಬಗ್ಗೆ ನಿಜಕ್ಕೂ ಕೆಂಡಾಮಂಡಲ ಆಗಿದ್ದೆ, ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು, ಈಗಲೇ ಹೋಗಿ ಅವರನ್ನು ತರಾಟೆಗೆ ತಗೋತೀನಿ ಅಂತ ಹೇಳ್ತಾರೆ. ಆದರೆ ಗಿರೀಶ್ ಅವರು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ನೆಮ್ಮದಿ ಇರಬೇಕು, ಇಲ್ಲ ಅಂದರೆ ಪ್ರಿಯಾ ದೊಡ್ಡದು ಮಾಡಿಬಿಡ್ತಾಳೆ, ನೀನು ಮಾತಾಡಬೇಡಮ್ಮ ನಾನೇ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಗ ಮೀನಾ ಇದೊಮ್ಮೆ ಸುಮ್ಮನೆ ಇರ್ತೀನಿ, ಬಟ್ ಮತ್ತೆ ರಿಪೀಟ್ ಆಯಿತು ಅಂದರೆ ನಾನೇ ಹೋಗಿ ಕಾಲು ಕೆರ್ಕೊಂಡು ಜಗಳ ಮಾಡಿ ಸರಿಯಾಗಿ ಬುತ್ತ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಇದರ ನಡುವೆ ಅಮ್ಮು ಮತ್ತು ವಲ್ಲಭ ಜಗಳ ಆಡೋದನ್ನು ನೋಡಿದಂಥ ಪ್ರಿಯಾಗೆ ಅವರಿಬ್ಬರು ನಿಜವಾಗ್ಲೂ ಲವ್ ಮಾಡಿ ಮದುವೆ ಆದ್ರ ಅಥವಾ ಯಾರೋ ಫೋರ್ಸ್ ಮಾಡಿ ಮದುವೆ ಮಾಡಿಸಿದ್ರ ಅನ್ನೋ ಅನುಮಾನ ಉದ್ಭವ ಆಗಿದೆ. ಅದೇ ವಿಷಯನ ಗಿರಿಜಾ ಹತ್ರ ಅವರು ಆಕೆ ಹೇಳಿದಾಗ ಗಿರಿಜಾ ಅವ್ರಿಗೆ ಭಯ ಶುರುವಾಗುತ್ತೆ. ಈ ವಿಷಯನೂ ತೊಗೊಂಡೋಗಿ ನಂದವ್ರ ಹತ್ರ ಹೇಳಿದ್ರೆ ಏನು ಮಾಡೋದಪ್ಪ ಅಂತ. ಹಾಗಾಗಿ ಅಮ್ಮು ಹತ್ರ ಹೇಳ್ಕೋತಾರೆ ಗಿರಿಜಾ ಅವರು ಈ ವಿಷಯನ. ಆಗ ಅಮ್ಮು ಸೂಪರ್ವಾಗಿ ಪ್ರಿಯಾನ ಕೆಡ್ಡಾಗಿ ಬಿಡಿಸೋ ಕೆಲಸಕ್ಕೆ ಮುಂದಾಗ್ತಾರೆ. ತನ್ನ ಗಂಡನ ಪ್ರೀತಿಯಿಂದ ಹಾರೈಕೆ ಪ್ರೀತಿ ಮಾಡೋ ಥರ ಇಲ್ಲಿ ಪ್ರಿಯಾ ಮುಂದೆ ನಡ್ಕೋತಿದ್ದಾರೆ. ವಲ್ಲಭ ಮತ್ತು ಅಮ್ಮು ಇಬ್ಬರು ಕೂಡ ಸೇರ್ಕೊಂಡಿದ್ದ ಇಲ್ಲಿ ಪ್ರಿಯಾಗೆ ತುಂಬ ಚೆನ್ನಾಗಿ ಚಳ್ಳೆ ಹಣ್ಣನ್ನು ತಿನ್ನಿಸ್ತಿದ್ದಾರೆ. ಇದರ ನಡುವೆ ಪ್ರಿಯಾ ತನ್ನ ಅಪ್ಪನ ಮನೆಗೆ ದುಡ್ಡು ಸಾಗಿಸಿದಾಳೆ ಅನ್ನೋ ವಿಷಯ ಮೀನಾಗೆ ಗೊತ್ತಾದರೆ ಖಂಡಿತ ವಲ್ಲಭ, ಅಮ್ಮು, ಮೀನಾ ಮೂವರು ಕೂಡ ಸೇರ್ಕೊಂಡಿದ್ದ ಇಲ್ಲಿ ಪ್ರಿಯಾ ನಿಜ ಬಂಡವಾಳವನ್ನು ಹೊರಗಡೆ ತರುವುದಂತೂ ಶತಸಿದ್ಧ. ಹಾಗಿದ್ರೆ ಹೇಗಾಗತ್ತೆ ಇದೆಲ್ಲ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡು.